ಓಸಿ ನಿಯಮದಿಂದ ಕಂಗಾಲಾದ ಮನೆ ಮಾಲೀಕರು 2025ರ ಬಳಿಕ ಮನೆ ಕಟ್ಟಿದವರ ಗತಿ ಏನು? ಮನೆ ಕಟ್ಟಿದೀವಿ, ಕರೆಂಟ್ ಯಾವಾಗ? ನಮಸ್ಕಾರ ಬೆಂಗಳೂರು ಜನರೇ. ಓಸಿ ಇಲ್ದೆಯೂ ಕರೆಂಟ್ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ. ಆದ್ರೆ ಜನರು ಕೇಳ್ತಿರುವ ಪ್ರಶ್ನೆ ಒಂದೇ, 2025ರ ಏಪ್ರಿಲ್ 4ರ ನಂತರ ಮನೆ ಕಟ್ಟಿದವರು ಏನಾಗಬೇಕು? ಜಿಬಿಎ ಮತ್ತು ಬೆಸ್ಕಾಂ ಹೊಸ ಆದೇಶವೇನೋ ಹೊರಡಿಸಿದೆ. ಅದ್ರ ಬಳಿಕ ನಾವು ಈ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ವಿ. ಅದಕ್ಕೆ ಹಲವು ಜನರು, ಹಲವು ಮಾಲೀಕರು, ಸಾವಿರಾರು ಮನೆ ಮಾಲೀಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನ ನಿಮ್ಮ ಮುಂದೆ ತೆರೆದಿರುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಜನರು ಕೇಳ್ತಿರುವಂತಹ ಪ್ರಶ್ನೆ ಇದು. 50/80 ಅಂದ್ರೆ 4,000 ಚದರ ಅಡಿ, 30/40 ಅಂದ್ರೆ ಒಂದು ನಿಯಮ. ಹಾಗಿದ್ರೆ ಬೇರೆ ಅಳತೆಯ ಸೈಟ್ಗಳಲ್ಲಿ ಮನೆ ಕಟ್ಟಿದವರ ಗತಿ ಏನು? ಒಂದು ಬಾರಿ ದಂಡ ಹಾಕಿ ಸಮಸ್ಯೆ ಬಗೆಹರಿಸಿ, ಕರೆಂಟ್ ಕೊಡಿ ಅಂತ ಜನರು ಆಗ್ರಹಿಸಿದ್ದಾರೆ. ಇನ್ನು ಕೆಲವರು ಹೇಳ್ತಿರೋದು, 2025 ಏಪ್ರಿಲ್ 4ರಂದ ಓಸಿ ಕಡ್ಡಾಯ ಅಂತ ಆದೇಶ ಮಾಡಿದ್ರಿ, ಹಾಗಿದ್ರೆ ಆ ದಿನದಿಂದ ಕಟ್ಟಡ ಕಾಮಗಾರಿ ನಿಲ್ಲಿಸ್ಬೇಕಿತ್ತು ಅಲ್ವಾ? ಮನೆ ಸಂಪೂರ್ಣ ಮುಗಿದ ನಂತರ ಹೊಸ ನಿಯಮವನ್ನೇ ಜಾರಿ ಮಾಡ್ತಿದ್ದೀರಾ, ಜನ ಎಲ್ಲಿಗಂತ ಹೋಗ್ಬೇಕು ಅಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಮತ್ತೊಂದು ದೊಡ್ಡ ಪ್ರಶ್ನೆ ಏನಪ್ಪಾ ಅಂದ್ರೆ, 2026ರ ಮೇ 30ರೊಳಗೆ ಅರ್ಜಿ ಸಲ್ಲಿಸಿದವರಿಗೆ ಮಾತ್ರ ಸೌಲಭ್ಯ ಅಂತ ಹೇಳ್ತಿದ್ದೀರಿ. ಓಸಿ ಕಡ್ಡಾಯ ಅಂತ ಹೇಳದ್ಮೇಲೆ ಬೆಸ್ಕಾಂ ಅರ್ಜಿಯನ್ನೇ ಸ್ವೀಕರಿಸಿಲ್ಲ. ಆ ಜನರ ಪರಿಸ್ಥಿತಿ ಏನಾಗ್ಬೇಕು? ಅವರು ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಅಂತ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಇನ್ನ ಕೆಲವರು ಸರ್ಕಾರದ ಆದೇಶವನ್ನ ವ್ಯಂಗ್ಯ ಮಾಡಿ, ಮೊಬೈಲ್ ಸಿಮ್ ಬೇಕಾದ್ರೆ ಆಧಾರ್ ಬೇಕು, ಆಧಾರ್ ಬೇಕಂತ ಹೇಳಿದ್ರೆ ಮೊಬೈಲ್ ಬೇಕು ಅನ್ನೋ ಪರಿಸ್ಥಿತಿ ಆಯ್ತಲ್ರಿ ನಿಮ್ದು ಅಂತ ಹೇಳಿ ಕಮೆಂಟ್ ಮಾಡಿ ಸರ್ಕಾರವನ್ನೇ ಟೀಕಿಸಿದ್ದಾರೆ. ಇನ್ನ ಕೆಲವರು ಹೇಳ್ತಿದ್ದಾರೆ, ವಾಣಿಜ್ಯ ಕಟ್ಟಡಗಳ ಪರಿಸ್ಥಿತಿ ಏನು? ಕೆಳಗೆ ಶಾಪ್ ಇರುತ್ತೆ, ಮೇಲೆ ಮನೆ ಇರುತ್ತೆ, ಅಂತಹ ಕಟ್ಟಡಗಳು ನಿಯಮಗಳಾದ್ರೂ ಏನು ಅಂತ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಮತ್ತೊಬ್ರು ಪ್ರಶ್ನೆಯನ್ನ ಕೇಳ್ತಿದ್ದಾರೆ, 30/40 ಸೈಟ್ ಓಸಿ ಬೇಡ ಅಂದ್ರೆ 50/80 ಸೈಟ್ ಯಾಕೆ ಬೇಕು? ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಕೆಲವರಿಗೆ ಸೌಲಭ್ಯ, ಇನ್ನು ಕೆಲವರಿಗೆ ನಿರ್ಬಂಧ. ಇದು ಯಾವ ನ್ಯಾಯ ಅನ್ನೋದು ಜನರ ಆಕ್ರಂದನ ಆಗಿದೆ. ಕೆಲವರು ತಾತ್ಕಾಲಿಕ ವಿದ್ಯುತ್ ಸಂಪರ್ಕದಲ್ಲೇ 4ರಿಂದ 5 ವರ್ಷಗಳಿಂದ ಜೀವನ ನಡೆಸ್ತಿದ್ದೇವೆ ಅಂತವರಿಗೆ ಈಗ ಯಾವ ರೀತಿ ನ್ಯಾಯ ಕೊಡ್ತೀರಾ ಅಂತಾನೂ ಪ್ರಶ್ನೆ ಕೇಳ್ತಿದ್ದಾರೆ. ವಿದ್ಯುತ್ ಸಂಪರ್ಕ ಪಡೆಯಲು ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ, ಇದನ್ನ ತಡೆಯೋದಕ್ಕೆ ಹೊಸ ಸರ್ಕಾರವೇ ಬರಬೇಕು ಅಂತ ಹೇಳಿ ಕೂಡ ಆರೋಪಗಳು ಕೇಳಿ ಬರ್ತಿದೆ. ಒಟ್ನಲ್ಲಿ ಜನರು ಸರ್ಕಾರದ ವಿರುದ್ಧ ಪ್ರಶ್ನೆಯನ್ನ ಕೇಳ್ತಿಲ್ಲ, ಆದ್ರೆ ಅವರಿಗೆ ಒಂದು ಸ್ಪಷ್ಟವಾದ ಉತ್ತರ ಬೇಕಾಗಿದೆ. 2025 ಏಪ್ರಿಲ್ 4ರಿಂದ 2026ರ ಮೇ 31ರವರೆಗೆ ಮನೆ ಕಟ್ಟಿದವರ ಸಮಸ್ಯೆಗೆ ಪರಿಹಾರವಾದ್ರೂ ಏನು? ಕರೆಂಟ್ ಯಾವಾಗ ಸಿಗುತ್ತೆ? ಸರ್ಕಾರ ಒಂದೇ ನಿಯಮವನ್ನ ಎಲ್ರಿಗೂ ಅನ್ವಯ ಮಾಡುತ್ತಾ? ಇದೀಗ ಸಾವಿರಾರು ಮನೆ ಮಾಲೀಕರ ಉತ್ತರ ಸರ್ಕಾರದ ಹತ್ರನೇ ಇದೆ. ಈ ಉತ್ತರಕ್ಕಾಗಿ ಜನರು ಪಕ್ಷಿಗಳ ರೀತಿ ಕಾಯ್ತಿದ್ದಾರೆ. ಇದಕ್ಕೆ ನಾವಲ್ಲ, ಜನರಲ್ಲ, ಸರ್ಕಾರವೇ ನೇರವಾಗಿ ಉತ್ತರವನ್ನ ಕೊಡಬೇಕು. ಇದಕ್ಕೆ ಸರ್ಕಾರ ಯಾವ ರೀತಿ ಉತ್ತರ ಕೊಡುತ್ತೆ ನಾವು ಕೂಡ ಕಾಯ್ತಾ ಇದ್ದೀವಿ. ನೋಡೋಣ ಮುಂದೆ ಯಾವ ರೀತಿ ಹೋಗುತ್ತೆ ಈ ಒಂದು ಓಸಿ ಗಂಡಾಂತರ ಅಂತ ಹೇಳಿ. ಧನ್ಯವಾದ. ಇದಾಗಿತ್ತು ನಮ್ಮ ಪ್ರಜಾಕಿರಣದ ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಈ ಒಂದು ಮಾಹಿತಿ ಎಲ್ಲರಿಗೂ ತಲುಪುವವರೆಗೂ ಶೇರ್ ಮಾಡಿ. ಧನ್ಯವಾದ.